ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಶಾಸಕ ಮುನಿರತ್ನ ಅವರೇ ಫೋನ್ ಸಂಪರ್ಕದಲ್ಲಿ. ಮುನಿರತ್ನ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ. ಏನಾಯ್ತು ಮುನಿರತ್ನ ಅವರೇ ಸ್ಥಳದಲ್ಲಿ? ಸರ್, ನನಗೆ ಒಂದು 2 ತಿಂಗಳಿಂದ ಕೋರ್ಟ್ ಒಳಗಡೆ ನಿಂತಿರೋಂತ ಸಂದರ್ಭದಲ್ಲಿ ಇಬ್ರು ವಕೀಲರು ವೇಷದಲ್ಲಿ ಬಂದ್ರು. ಅವ್ರು ವಕೀಲರು ಇಲ್ವೋ ನನಗೆ ಗೊತ್ತಿಲ್ಲ. ಆ ಬಂದಂತ ಅವರು ನನಗೆ ಹೇಳಿದ್ ಒಂದೇ ಮಾತು, ನೀನು ಜೀವಂತವಾಗಿರ್ಬೇಕು ಅನ್ನಂಗಿದ್ರೆ ರಾಜೀನಾಮೆ ಕೊಡು. ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ನಿನ್ನ ಮರ್ಡರ್ ಮಾಡಿಸ್ತಾರೆ. ಕುಸುಮಾ MLA ಆದ್ರೆ ನಿನ್ನ ಬಿಟ್ಬಿಡ್ತಾರೆ. ರಾಜೀನಾಮೆ ಕೊಡು ಅಂತ ರಾಜೀನಾಮೆ ಕೇಳಿದ್ರು. ನಾನು ಅದಕ್ಕೇನು ಮೌನವಾಗಿದ್ದೆ. ಆಮೇಲೆ ನನ್ಗೆ ಯಾಕೋ ಇವರು ನನ್ನ ಕೊಲೆ ಮಾಡ್ತಾರೆ ಅಂತ ಅನುಮಾನ ಬಂದು ನಾನು ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗೆ, ಕೇಂದ್ರ ಗೃಹ ಮಂತ್ರಿಗೆ, CBIಗೆ ಎಲ್ರಿಗೂ ಸಹ ಪತ್ರ ಬರೆದಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದ್ರೆ ಕಾರಣಕರ್ತರು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಕುಸುಮಾ ಮತ್ತೆ ಹನುಮಂತರಾಯಪ್ಪ ಅಂತ ಈಗಾಗಲೇ ನಾನು ಎಲ್ರಿಗೂ ಪತ್ರ ಬರೆದಿದ್ದೀನಿ. ನಾನು 2 ತಿಂಗಳಿಂದ ರಾಜ್ಯಪಾಲರಿಗೆ ನನಗೆ ಅಂಗರಕ್ಷಕರು ಬೇಕು ಅಂತ, ಗನ್ಮ್ಯಾನ್ ಬೇಕು ಅಂತ ಕೇಳಿದ್ದೀನಿ. ಆಮೇಲೆ ಪೊಲೀಸ್ ಇಲಾಖೆಗೆ ನನಗೆ ಗನ್ಮ್ಯಾನ್ ಕೊಡಿ, ನನಗೆ ರಕ್ಷಣೆ ಇಲ್ಲ, ನನ್ ಕೊಲೆ ಆಗತ್ತೆ ಅಂತ ಅವ್ರಿಗೂ ಕೇಳಿದ್ದೀನಿ. ಆದ್ರೂ ಸಹ ಯಾರು ಸಹ ನನಗೆ ಗನ್ಮ್ಯಾನು ಕೊಟ್ಟಿಲ್ಲ, ರಕ್ಷಣೆನೂ ಇಲ್ಲ. ರಾಷ್ಟ್ರಪತಿಗಳಿಂದ ನನಗೆ ಹಿಂಬಾರ ಬಂದಿದೆ, ಪ್ರಧಾನಮಂತ್ರಿಗಳ ಕಚೇರಿಯಿಂದಾನು ಹಿಂಬಾರ ಬಂದಿದೆ. ಈಗ ನನಗೆ ಎಲ್ಲಾ ಇಲಾಖೆಗೂ ಬರ್ದಿದ್ದೀನಿ. ಆಗ್ಲೇ ನಾನು ತಿಂಗಳು 9ನೇ ತಾರೀಕೆ ಪತ್ರ ಬರೆದಿತ್ತು. 10ನೇ ತಾರೀಕು ನನಗೆ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಬಂದಿದೆ ಪತ್ರ. ಅದನ್ನ ಗಮನಿಸಿದೀವಿ ಅಂತ ಹೇಳಿ. ಇದು ನನಗೆ ಆಸಿಡ್ ಮೊಟ್ಟೆ ದಾಳಿ ಮಾಡ್ತಾರೆ ಅಂತೇಳಿ ಲಾಯರ್ಗಳ ರೂಪದಲ್ಲಿ ಬಂದಂತವ್ರು ಹೇಳಿದ್ರು, ನಿನ್ಗೆ ಆಸಿಡ್ ದಾಳಿ ಮಾಡ್ತಾರೆ ಅಂತ. ಪೊಲೀಸ್ನವರು ಸಾಮಾನ್ಯವಾಗಿ, ನಾನು 15 ವರ್ಷದಿಂದ MLA ಕೆಲಸ ಮಾಡ್ತಾ ಇರೋನು. MLA ಪವರ್ ಅಲ್ಲಿ ಇರೋವಾಗ ಬಂದ್ರೇನೆ 2-3 ಪೊಲೀಸರು ಬಂದ್ರೆ ಹೆಚ್ಚೆಚ್ಚು. ಆದ್ರೆ ನನ್ನ ಕೊಲೆ ನಡೆಯುತ್ತೆ ಅನ್ನೋದು ಇವತ್ತು ಪೊಲೀಸ್ ಇಲಾಖೆಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ಆ ಪೊಲೀಸ್ ಇಲಾಖೆಗೆ ಮಾಹಿತಿ ಇರೋದ್ರಿಂದ ಇವತ್ತು ನನಗೆ ಹೆಚ್ಚು ಕಮ್ಮಿ 100 ಜನ ರಕ್ಷಣೆ ಇದ್ದಿದ್ದು. ಇವತ್ತು 100 ಜನ ಪೊಲೀಸರ ಮಧ್ಯದಲ್ಲೂ ನನ್ನ ಮೇಲೆ ದಾಳಿ ಆಗಿರೋದು. ಇದು 100 ಜನ ರಕ್ಷಣೆ. ಒಂದು ಪೊಲೀಸು, ಒಂದು ಕೇಂದ್ರ ಸಚಿವರು ಬಂದ್ರೇನೆ 100 ಜನ ಬರಲ್ಲ. ನನ್ನ ಕೊಲೆ ಆಗತ್ತೆ ಅನ್ನೋ ಮಾಹಿತಿ ಇವ್ರಿಗೆ ಮೊದಲು ಸಂಪೂರ್ಣವಾಗಿ ಸಿಕ್ಕಿರೋದ್ರಿಂದ ನನಗೆ ರಕ್ಷಣೆ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ. ಬಹುಶಃ ಪೊಲೀಸ್ ಇಲಾಖೆನೇ ಇವತ್ತು ಇಲ್ಲದೆ ಇದ್ದಿದ್ರೆ ನಾನು ಇವತ್ತು ಕೊಲೆ ಆಗ್ತಾ ಇದ್ದೆ. ನನ್ನ ಕೊಲೆಗೆ ಕಾರಣಕರ್ತರು ಇವತ್ತು ನಾನು ನಿಮ್ಮ ವಾಹಿನಿ ಮುಖಾಂತರನೇ ಹೇಳ್ತಾ ಇದ್ದೀನಿ, ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ, ನಾನು ಕೊಲೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ಅದಕ್ಕೆ ಕಾರಣ ಡಿ.ಕೆ. ಸುರೇಶ್ ಮತ್ತೆ ಡಿ.ಕೆ. ಶಿವಕುಮಾರ್ ಮತ್ತೆ ಕುಸುಮಾ, ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅವರ ಜೈಲುಗಳಿಂದ ಮರ್ಡರ್ಗಳು ಮಾಡಿರೋಂಥವ್ರನ್ನ ಬಿಡಿಸ್ಕೊಂಡ್ ಬಂದಿದ್ದಾರೆ. ನಾನು ಕೊಲೆ ಆಗೋದಕ್ಕೆ ಕಾರಣ ಇಷ್ಟು ಜನನು ಕಾರಣ. ಅದರಲ್ಲಿ ಪ್ರಮುಖರು A1 ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್. ಕುಸುಮನ್ನ MLA ಮಾಡ್ಬೇಕು ಅನ್ನೋದು ಪಣ ತೊಟ್ಟಿದ್ದಾರೆ ಡಿ.ಕೆ. ಸುರೇಶ್. ಡಿ.ಕೆ. ಸುರೇಶ್ ಕುಸುಮನ್ನ MLA ಮಾಡೋವರೆಗೂ ಬಿಡಲ್ಲ ಅಂತ ಲಾಯರ್ಗಳ ರೂಪದಲ್ಲಿ ಬಂದಂತವ್ರು ನನ್ನ ಹತ್ರ ಹೇಳ್ಬಿಟ್ಟು ಹೋಗಿದ್ದಾರೆ ಕೋರ್ಟ್ ಅಲ್ಲಿ. ಇದು ಯಾವಾಗ ಆಗಿರೋದು ಮುನಿರತ್ನ ಅವರೇ? ಲಾಯರ್ಸ್ ಮಾತನಾಡಿದ್ರು ಅಥವಾ ಲಾಯರ್ಸ್ ರೂಪದಲ್ಲಿ ಮಾತನಾಡಿದ್ರು ನಿಮ್ಮ ಹತ್ರ? ಈಗ ಹೋದ ತಿಂಗಳು 7ನೇ ತಾರೀಕು 6ನೇ ತಾರೀಕು ನನಗೆ ಹೇಳಿದ್ದು. ನಾನು 9ನೇ ತಾರೀಕೆ ಗೃಹ ಮಂತ್ರಿಗಳಿಗೆ ಕೇಂದ್ರಕ್ಕೆ ಪತ್ರ ಬರೆದಿದ್ದೆ. ಕೋರ್ಟ್ ಆವರಣದಲ್ಲೇ ಹೇಳಿದ್ರು ಈ ರೀತಿ? ಕೋರ್ಟ್ ಆವರಣದಲ್ಲೇ ನೀನ್ ಮರ್ಡರ್ ಆಗ್ತಿ ಅಂತಾನೆ ಹೇಳ್ಬಿಟ್ಟು ಹೋಗಿದ್ದಾರೆ. ಇವತ್ತು ಏನಾಯ್ತು? ಮೊಟ್ಟೆ ಜೊತೆಗೆ ಆಸಿಡ್ ಬೆರೆಸಿದ್ರು ಅಂತ ಏನೋ ಹೇಳಿದ್ರಿ ಅಂತ ಕೇಳ್ಪಟ್ಟೆ. ಲಾಯರು ನನಗೆ ಹೇಳಿದ್ರು, ಲಾಯರ್ ರೂಪದಲ್ಲಿ ಬಂದವ್ರು ನಿನ್ ಮೇಲೆ ಆಸಿಡ್ ದಾಳಿ ನಡೆಯುತ್ತೆ, ಮೊಟ್ಟೆ ಆಸಿಡ್ ದಾಳಿ ಅಂತ ಹೇಳಿದ್ರು. ಅದೇ ರೀತಿ ಇವತ್ತು ನನ್ನ ಸುತ್ತಲೂ ಪೊಲೀಸರು ಇದ್ರು ಸಹ ಹೊಡೆದ್ರು. ಯಾರು ಅನ್ನೋದು ಗೊತ್ತಿದೆಯಾ ಮುನಿರತ್ನ ಅವರೇ? ನಿಮ್ಮ ಕ್ಷೇತ್ರದವರೇನಾ? ಯಾರು ಅಂತ ಗೊತ್ತಿಲ್ಲ. ಒಂದಂತೂ ಖಂಡಿತ ಈ ದಾಳಿ ಆಗತ್ತೆ ಅನ್ನೋದು ಗೊತ್ತಿತ್ತು. ನಾನು ರೋಡಲ್ಲಿ ಬರೋವಾಗ 2 ಕಡೆ ದಾಳಿ ಮಾಡಿದ್ರು. ದುರ್ಗುಂಟೆಪಾಳ್ಯ ಸಿಗ್ನಲ್ ಇಂದ ಬರೋ 1 ಕಡೆ ದಾಳಿ ಮಾಡಿದ್ರು. ಅದಾದ್ಮೇಲೆ ಮತ್ತೆ ಕಾರ್ಯಕ್ರಮ ಮುಗಿಸಿ ನನ್ನ ಸುತ್ತಲೂ ಪೊಲೀಸರು ಇದ್ದಾರೆ, ಆವಾಗ ದಾಳಿ ಮಾಡಿದ್ರು. ಈಗ ರಾಜಕೀಯ ಅಂದ್ರೆ ರಾಜಕೀಯ ದ್ವೇಷ ಇರಬಹುದು, ಹಾಗಂತ ಒಬ್ಬ MLA ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಿಡಲ್ಲ ಅಂತಂದ್ರೆ ಏನರ್ಥ ಮುನಿರತ್ನ ಅವರೇ ಇದು? ಈಗಾಗಲೇ ನಾನು 2 ತಿಂಗಳಿಂದ ಯಾವಾಗ ನನ್ಗೆ ಮಾಹಿತಿ ಬಂತು ಆವಾಗ್ಲಿಂದ ನಾನು ಯಾವ್ದು ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ಲಿಲ್ಲ. ಪೊಲೀಸ್ ರಕ್ಷಣೆ ಸಿಗ್ತಾರೆ, ಗನ್ಮ್ಯಾನ್ ಕೊಡ್ತಾರೆ ಅಂತ ಕಾಯ್ದ್ರೆ ಗನ್ಮ್ಯಾನು ಕೊಡ್ತಾ ಇಲ್ಲ. ಆಮೇಲೆ ನಾನು ಹೇಮಂತ್ ನಿಂಬಾಳ್ಕರ್ ಅವರಿಗೆ ವಾಯ್ಸ್ ಮೆಸೇಜ್ ಹಾಕಿದ್ದೀನಿ, ನನಗೆ ರಕ್ಷಣೆ ಕೊಡಿ, ನನ್ನ ಜೀವಕ್ಕೆ ತೊಂದರೆ ಇದೆ ಅಂತ ವಾಯ್ಸ್ ಮೆಸೇಜ್ ಹಾಕಿ ಅವ್ರಿಗೆ ಪತ್ರನೂ ಬರೆದಿದ್ದೀನಿ. ಆದ್ರೂ ಸಹ ಅವ್ರೇನು ಗಮನಿಸಿಲ್ಲ. ಅವ್ರ ವಾಯ್ಸ್ ಮೆಸೇಜ್ ಬಹಳ ನನಗೆ ಜೀವಕ್ಕೆ ತೊಂದರೆ ಇದೆ, ನನಗೆ ಗನ್ಮ್ಯಾನ್ ಕೊಡಿ ಅಂತಾನು ಕೇಳಿದ್ದೀನಿ, ಆದ್ರೂ ಕೊಡ್ತಾ ಇಲ್ಲ. ಅಂದ್ರೆ ಮುನಿರತ್ನ ಅವರೇ ನೀವು ರಿಸೈನ್ ಮಾಡಬೇಕು, ಕುಸುಮಾ ಅವರು MLA ಆಗಬೇಕು ಅನ್ನೋ ಯೋಚನೆ ಇದೆ ಇದರ ಹಿಂದೆ ಅಂತ ಹೇಳುತ್ತಾ? ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಇದ್ರಲ್ಲಿ. ಈಗ ಏನ್ ಮಾಡ್ತೀರಿ? ಇವತ್ತು ಕಂಪ್ಲೇಂಟ್ ಮಾಡ್ತೀರಾ? ಯಾಕಂತಂದ್ರೆ ನಿಮ್ಮ ಮೇಲೆ ದಾಳಿ ಆಗಿದೆ ಇಲ್ಲಿ.
ಈಗ 100 ಜನ ಪೊಲೀಸರು ಇದ್ದಿದ್ದಕ್ಕೆ ನಾನು ಉಳ್ಕೊಂಡಿದ್ದೀನಿ ಇವತ್ತು. ನನ್ನನ್ನ ಪೊಲೀಸ್ನವರೇ ಇಲ್ಲ ಅಂದ್ರೆ ನಾನು ಇವತ್ತು ಉಳಿತಾ ಇರ್ಲಿಲ್ಲ. 100 ಜನ ಪೊಲೀಸರು ನನಗೆ ರಕ್ಷಣೆ ಇದ್ದಿತ್ತು. ಈಗ ಯಾವ ಸ್ಟೇಷನ್ ಲಿಮಿಟ್ ಇದು? ಕಂಪ್ಲೇಂಟ್ ಏನಾದ್ರು ಮಾಡ್ತೀರಾ ಮುನಿರತ್ನ ಅವರೇ? ಈಗ 2 ಕಡೆ ದಾಳಿ ಮಾಡಿದ್ದಾರೆ. ಒಂದು RMC 2 ಲಿಮಿಟ್ಸ್ ಅಲ್ಲಿ ಮತ್ತೆ ಒಂದು ನಂದಿನಿ ಲೇಔಟ್ ಲಿಮಿಟ್ಸ್ ಅಲ್ಲಿ 2 ಕಡೆ. ಕಂಪ್ಲೇಂಟ್ ಕೊಡ್ತೀರಾ? ಈಗ ಕಂಪ್ಲೇಂಟ್ ಕೊಡಕ್ ಹೋಗ್ತಾ ಇದೀನಿ. ಹಾಸ್ಪಿಟಲ್ಗೆ ಹೋಗ್ಬೇಕು. ಯಾಕಂದ್ರೆ ಇವರು ದಾಳಿ ಮಾಡಿರೋದು ಅದು ಆಶಿಕ ಏನು ಗೊತ್ತಿಲ್ಲ. ನಾನು ನೋಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ, ಸ್ಟೇಷನ್ಗೆ ಹೋಗ್ತೀನಿ. ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಮುನಿರತ್ನ ಅವರೇ? CT ರವಿಗೆ ಆ ರೀತಿ ಆಯ್ತು, ನಿಮಗೆ ಈ ರೀತಿ ಆಗ್ತಿದೆ. CT ರವಿ ಅವರದು ಲಕ್ಷ್ಮೀ ಹೆಬ್ಬಾಳ್ಕರ್ ತಂಟೆಗೆ ಹೋಗಿದ್ದಕ್ಕೆ CT ರವಿಗೆ ಆ ಗತಿ ಬಂತು. ಕುಸುಮನ ತಂಟೆಗೆ ಹೋಗಿದ್ದಕ್ಕೆ ನನಗೆ ಈ ಗತಿ ಬಂತು. ಮುಂದಕ್ಕೆ ಏನ್ ಮಾಡ್ತೀರಿ ಅಂತ ಯೋಚನೆ ಮಾಡಿದ್ರಿ? ಪಕ್ಷ ನಿಮ್ಮ ಸಪೋರ್ಟಿಗೆ ನಿಲ್ತಾ ಇದೆಯಾ? CT ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಯಕ್ಕೆ ಹೋಗದೆ ಇದ್ದಿದ್ರೆ ಹೌಸ್ ಅಲ್ಲಿ ಏನ್ ನಡೀತೋ ಅದು ಬೇರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಯಾವುದೇ ಒಂದು ಈ ರೀತಿ ಘಟನೆ ಇಲ್ಲದೆ ಇದ್ದಿದ್ರೆ CT ರವಿಗೆ ಏನು ಆಗ್ತಾ ಇರ್ಲಿಲ್ಲ. ನನಗೆ ಇಲ್ಲಿ ಕುಸುಮನ ಮೇಲೆ ಚುನಾವಣೆ ಗೆಲ್ಲದೆ ಇದ್ದಿದ್ರೆ ನನಗೆ ಈ ಕಷ್ಟ ಬರ್ತಾ ಇರ್ಲಿಲ್ಲ. ಅಂದ್ರೆ ನೀವು ಸೋಲ್ಬೇಕಿತ್ತು, ಅವ್ರ ಪ್ರಕಾರ ಸೋಲ್ಬೇಕಿತ್ತು. ಕುಸುಮ MLA ಆಗ್ಬೇಕಾಯ್ತು. ಈಗ ಬೆಳಗಾಮಲ್ಲಿ CT ರವಿಗಾಗಿರೋ ತೊಂದ್ರೆ, ಬೆಂಗಳೂರಲ್ಲಿ ನನ್ಗಾಗಿರೋ ತೊಂದ್ರೆ ಎರಡೂ ಒಂದೇನೆ. ಈಗ ಪಕ್ಷ ನಿಮ್ಮ ಜೊತೆಗೆ ನಿಲ್ತಾ ಇದೆಯಾ ಮುನಿರತ್ನ ಅವರು? ಯಾಕಂತಂದ್ರೆ ಒಂದು ಪಕ್ಷದ MLA ಒಂದು ಕಾರ್ಯಕ್ರಮದಲ್ಲಿ ಹೋಗೋದಕ್ಕೂ ಅಡೆತಡೆ ಆಗ್ತಿದೆ ಅಂತಂದ್ರೆ ಪಕ್ಷ ನಾನೀಗ ಇಲ್ಲಿ ಕಾರ್ಯಕ್ರಮಕ್ಕೆ ಬರೋದು ನಾನು ವಿಜೇಂದ್ರ ಅವ್ರ ಗಮನಕ್ಕೆ ತಂದೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ಇವತ್ತು. ನನ್ನ ಕೊಲೆ ಆದ್ರೆ ಅದನ್ನ ನೀವೇನ್ ನೋಡ್ಕೊಳ್ಳಿ ಅಂತ ನಾನು ಹೇಳು ಬಂದಿದ್ದೀನಿ. ನನಗೆ ಆಗುತ್ತೆ, ಗಲಾಟೆ ಆಗತ್ತೆ ಅಂತ ಹೇಳೇ ಬಂದಿದ್ದೀನಿ ನಾನು. ಈಗ ನಾನು ಹೇಳೇ ಬಂದಿದ್ದೆ ಇಲ್ಲಿಗೆ. ಅಲ್ಲ, ಈ ರಾಜ್ಯಕ್ಕೊಬ್ರು ಹೋಮ್ ಮಿನಿಸ್ಟರ್ ಅಂತಿದ್ದಾರೆ, ಅವ್ರಿಗೆ ಏನಾದ್ರು ಸಂಪರ್ಕಿಸ್ತೀರಾ ಮುನಿರತ್ನ ಅವರೇ? ಗೃಹ ಮಂತ್ರಿಗಳು ಬಹಳ ಒಳ್ಳೆಯ ವ್ಯಕ್ತಿ, ಅವ್ರು ಒಳ್ಳೆ ಆಡಳಿತಗಾರರು. ಅವ್ರ ಬಗ್ಗೆ ನಾನೇನು ಮಾತನಾಡಕ್ ಹೋಗಲ್ಲ, ಯಾಕಂದ್ರೆ ಅವ್ರ ಜೊತೆ ನಾನು ಕೆಲಸ ಮಾಡಿರೋಂಥವ್ನು. ಇಲ್ಲಿ ನಡೀತಾ ಇರೋದು ಒಂದು DYSP ಧರ್ಮೇಂದ್ರ ಅಂತ. ಆ ಧರ್ಮೇಂದ್ರನ ಮಾರ್ಗದರ್ಶನದಲ್ಲಿ DK ಶಿವಕುಮಾರ್, DK ಸುರೇಶ್ ಇವ್ರು ಆಡಿಸ್ದಂಗೆ ಆಡ್ತಾ ಇದ್ದಾರೆ. ಗೃಹ ಇಲಾಖೆಗೆ ಹೆಸರಿಗೆ ಮಾತ್ರ ಪರಮೇಶ್ವರ್ ಅವರು, ಆದ್ರೆ ಗೃಹ ಇಲಾಖೆ ಇರೋದು DK ಶಿವಕುಮಾರ್ ಕೈಯಲ್ಲಿ. ಸೊ ಹಂಗಿದ್ರೆ ಹೋಮ್ ಮಿನಿಸ್ಟ್ರು ಬೆಂಗಳೂರಿಗೆ ಅಥವಾ ನಿಮ್ಮ ಕ್ಷೇತ್ರದ ವ್ಯಾಪ್ತಿಗೆ DK ಶಿವಕುಮಾರ್ ಅವರೇ ಹೋಮ್ ಮಿನಿಸ್ಟ್ರು ಹಂಗಿದ್ರೆ? DK ಶಿವಕುಮಾರ್ ಹೋಮ್ ಮಿನಿಸ್ಟ್ರು, ಅಲ್ಲಿ ಧರ್ಮೇಂದ್ರನೇ ಸುಪ್ರೀಂ DYSP ಧರ್ಮೇಂದ್ರ. ಈಗ ಅಲ್ಟಿಮೇಟ್ ಅವ್ರದ್ದು ಗುರಿ ಇರೋದು ನೀವು ರಿಸೈನ್ ಮಾಡಬೇಕು, ಹೆದರಿ ರಿಸೈನ್ ಮಾಡಬೇಕು ಮಾಡಿ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಿನಿಸ್ಟರ್ ಆಗಿದ್ದಾರೆ, ಇಲ್ಲಿ ಕುಸುಮಾ ಮಿನಿಸ್ಟರ್ ಆಗ್ಬೇಕಷ್ಟೇ. ಮುಂದಕ್ಕೆ ಏನ್ ಮಾಡ್ಬೇಕು ಅಂತಿದ್ದೀರಿ ಮುನಿರತ್ನ ಅವರೇ? ಏನಿಲ್ಲ, ನನ್ ಕೊಲೆ ಆಗತ್ತೆ. ನನ್ ಕೊಲೆ ಆದಾಗ ಇಂಥವ್ರಿಂದ ಕೊಲೆ ಆಗಿದೆ ಅಂತೇಳಿ ನೀವು ಮಾಧ್ಯಮದವ್ರು ಅದನ್ನ ಎತ್ತಿಡಿರಿ ಅಷ್ಟೇ. ಎಸ್ ಥ್ಯಾಂಕ್ ಯು ಮುನಿರತ್ನ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.